मजा नहीं आ रहा है। ಇದೆಲ್ಲ ರೆಕಾರ್ಡ್ ಆಗ್ತಿರುತ್ತೆ, ಆಗ್ತೀನಿ ಶೋರ್. ಅಲ್ಲಿನೂ ಬರ್ತಾ ಇದ್ದ ಅಂದರೆ ಗಾಡಿ ರೈಸ್ ಮಾಡ್ತಿದ್ದೆ, ನಾಯಿಗಳು ಬಂದ್ಬಿಟ್ಟು ಯಪ್ಪ ಇನ್ನು ಅಟ್ಯಾಕ್ ಮಾಡ್ತೇವೆ ಅಂದ್ಬಿಟ್ಟು ಸ್ಲೋ ಮಾಡ್ಕೊಂಡು ಮುಂದಕ್ಕೆ ಬಂದು ರೆಡಿಯಾಗಿ ನಿಂತಿದ್ವು. ಅವು 2 ನಾಯಿ ನಿಂತವು ಇಲ್ಲಿ ಹಿಂಗೆ, ಇನ್ನೊಂದು ನಾಯಿ ಕಾರ್ ಅಂದಿ ಬಚ್ಚಿಕೊಂಡೈತಿ ಹಿಂಗೆ ಅಟ್ಯಾಕ್ ಮಾಡೋಣ ಅಂತ. ಅಪ್ಪ ಸ್ಲೋ ಮಾಡ್ಕೊಂಡು ಹೋಗಿ ನೋಡ್ತಾ ಇದ್ದೀನಿ, ಅದು ಸರ್ಪ್ರೈಸ್ ಎಲಿಮೆಂಟ್. ಅದು ಆ ಕಡೆ 2 ಏನಿದಾವೆ ಅವು ಓಕೆ. ನೋಡು ಇಲ್ಲಿ ಬೆಣ್ಣೆ ಇಲ್ಲಿ ಹಿಂಗೆ ಚಿಕ್ಕದ್ರೆ ನೋಡಿ ಇಲ್ಲಿ ಹೆಂಗೆ ಬರುತ್ತೆ ಬೆಣ್ಣೆ. ಆಫೀಸಿಗೆ ವರ್ಕಿಂಗ್ ಬೇಕಾಗಿರೋದು ಚೇರ್ ಮತ್ತು ಟೇಬಲ್ ಕಾಂಬಿನೇಷನಲ್ಲಿ ಬೇಕಿದೆ. ಯಾವುದು ಚೇರ್ ಅಂದರೆ ಯಾವ್ದು ವುಡನ್ ಟೇಬಲ್ ಹಾಕ್ತೀರಾ? ನೋಡ್ರಿ ಅರೆ ನಿಮಗೆ ವುಡನ್ ಟೇಬಲ್ ಬೇಕಾ ಇಲ್ಲ ಈ ಥರದವ ಈ ಥರದವ ಅಂದರೆ ಫ್ರೇಮ್ ಥರ ಇದನ್ನು ನಿಮಗೆ ಟೇಬಲ್ ಥರನೇ ಬರುತ್ತೆ. ನೋಡೋಣ ತೋರಿಸಿ ನಮಗೆ ಯಾವ್ದು ಕಂಫರ್ಟಬಲ್ ಆಗ್ತದೆ ನೋಡಿ. ಈ ಥರ ಬರುತ್ತೆ ಟೇಬಲು. 2x4 ಸೈಜ್ ಏನು ಬೇಕು ಹೇಳಿ ಫಸ್ಟ್. ನಿಮ್ದು ಎಷ್ಟು ಇದೆ? 2x4 ಬರುತ್ತೆ, 2x3 ಬರುತ್ತೆ. ಓಕೆ, ಇದು 4 ಫೀಟ್ ಇದು ಬರುತ್ತೆ. ಓಕೆ, ಇದು 3 ಫೀಟ್ ಬರುತ್ತೆ. ನಿಮಗೆ ನೀವು ನೋಡ್ರಲ್ಲ ಅದೇ ಟೇಬಲ್ ಹೈಟ್ ನೋಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ. ಸೇಮ್ ಹೈಟ್ ಇದೆ ನೋಡಿ. ಓಕೆ, ಅದು ಆ್ಯಕ್ಚುಲಿ ಏನಿಂಗ ಒಂದ್ಮೇಲೆ ಒಂದು ಮಡಗಿದಾರಲ್ಲ ಅದಕ್ಕೆ ನಿಮಗೆ ಕನ್ಫ್ಯೂಸಿಂಗ್ ಆಗ್ಬಿಡುತ್ತೆ ಅಷ್ಟೇ ನೋಡೋಕ್ಕೆ. ಇಲ್ಲೇ ಇದೆ ನೋಡಿ, ಹೈಟ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ. ಅದು ಮೇಲೆ ಟಾಪ್ ಇರುತ್ತೆ, ಇದಕ್ಕೆ ಟಾಪ್ ಇಲ್ಲ, ಅದಕ್ಕೆ ಫಿಕ್ಸಬಲ್ ಬರುತ್ತೆ, ಇದು ಫಿಕ್ಸ್ ಇರುತ್ತಲ್ಲ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ, ಜಾಸ್ತಿ ಏನು ಡಿಫ್ರೆನ್ಸ್ ಬರೋದು. 2800 ಆಗುತ್ತೆ, 2800 ರೂಪಾಯಿ ಆಗುತ್ತೆ. ಬ್ಯಾಕ್ ಸೈಡ್ ಎಲ್ಲ ಫುಲ್ ಕವರಿಂಗ್ ಬರುತ್ತೆ ನಿಮಗೆ. ನೀವು ಖಾಲಿ ಇದ್ರೂ ಆ ಕಡೆ ನಿಮ್ಗೆ ಏನು ಕಾಣಿಸಲ್ಲ. ಓಪನ್ ಇದ್ರೂ ನಿಮಗೆ ಓಪನ್ ಪ್ಲೇಸ್ ಇದ್ರೂ ನಿಮಗೆ ಆರಾಮಾಗಿ ಕವರ್ ಇರುತ್ತೆ ನೋಡಿ. ಲುಕ್ಕು ಇರುತ್ತೆ ನಿಮಗೆ. ಹೋಗೋದು ಜಾಸ್ತಿ ಇದೆ ವುಡನ್ ಟೇಬಲ್ ಹೋಗೋದು. ಓಕೆ ಸರ್ ಸರ್ ಚೇರ್ಸ್ ಚೇರ್ಸ್ ನೋಡಿ ಸರ್ ಈ ಥರ ಬರುತ್ತೆ, ನಾರ್ಮಲ್ ಚೇರ್ಸ್ ನೋಡಿ ಈ ಥರ. ಅದು ಹೆಡ್ ರೆಸ್ಟ್ ಇರೋವಂಥದ್ದು. ಹೆಡ್ ರೆಸ್ಟ್ ಇರೋದು ನೋಡಿ ಇಲ್ಲಿದೆ, ಇದು ಬರುತ್ತೆ ನೋಡಿ, ಇದು ಬರುತ್ತೆ, ಇದು ಮಲ್ಟಿ ಲಾಕಿಂಗ್ ಬರುತ್ತೆ ಹೆಡ್ ರೆಸ್ಟ್ನಲ್ಲಿ. ಓಕೆ, ಚೆನ್ನಾಗಿ ಬರುತ್ತೆ ಅದು ನಿಮಗೆ. ಇದು ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ ನಿಮಗೆ, ಹ್ಯಾಂಡ್ಲೆಸ್ ಎಲ್ಲ ಅಡ್ಜಸ್ಟೇಬಲ್ ಇರುತ್ತೆ. ಅದೇ ಹೆಡ್ ರೆಸ್ಟ್ ಎರಡೂ ಇರೋವಂಥದ್ದು ತಗೋ, ಚೆನ್ನಾಗಿರುತ್ತೆ. ಆಟೋದಲ್ಲಿ ನೀನು ಇರ್ಬೇಕಾ? ಯಾಕೆ ಯೂಸ್ ಮಾಡ್ಕೋಬೇಕು? ಬೀಳ್ದಾರೆ ಕಟ್ಬಿಡಿ ಸರ್, ಆಮೇಲೆ ಬಿದ್ದಿದ್ದತ್ತು ಬರಲ್ಲ ಹೋಗಿ ಬರಲ್ಲ ಬಿಡು, ಬೀಳಲ್ಲ. ಅವ್ರ ಕಾನ್ಫಿಡೆನ್ಸ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ತಲೆ ಮೇಲೆ ಇಟ್ಕೊಂಡು ಹೋಗ್ತೀನಿ.
ಒಳಗಡೆ ಇಡ್ಸುತ್ತೇನೋ ರೀ, ಟೇಬಲ್ ಇಡ್ಸುತ್ತಲ್ಲ, ಬೇಗ ಟಚ್ ಆಗುತ್ತೆ ಮೆಲ್ಲ. ಇಲ್ಲ ಹೋಗಿ 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 ಹಂಗೆ ಹಂಗೆ ಹೋಗಿ ಆ ಕಡೆ ಹೋಗು, ಆ ಕಡೆ ಹೋಗು. ಬಾ ಈ ಕಡೆಗೆ, ಅವ್ರ ಆ ಕಡೆ ಇಟ್ಕೊಳ್ತಾ ಬಾರ ನೀನು. ಅವ್ನು ಕೊಟ್ಟ ನೀನು ಯಾರೋ ಬಿಡ್ಕರ ಸಾಕು. ಹೌದಾ, ನಡಿ. ಅದೇ ಆಗುತ್ತಾ ನೋಡಿ, ಅದಕ್ಕೆ ನಾನು ಇಟ್ಕೋತೀನಿ ಅಂತ. ಇಬ್ರು ಬೇಕು ತೋರು. ಅವ್ನು ಲಕ್ಷ್ಮಣ್ ಕಣ, ಅವನು ರಾಮನ್ ತಮ್ಮ, ಅವನು ನಾನು ಭರತ ಕಣೋ. ಹೌದು, ಭರತನು ರಾಮನ್ ತಮ್ಮನೇ ಅಲ್ಲ? ಯಾವ ಇವೆಲ್ಲ ಹೌದು. ಆದ್ರೆ ನೀನು ಫೇಮಸ್ ಬಾ, ನೀನು ರಾಮನ್ ತಮ್ಮ. ತಡಿ ತಡಿ, ಪೇಮೆಂಟ್ ಮಾಡಿ ಬರ್ತಾನೆ ತಡಿ. ಇಲ್ಲ ಕ್ಯಾಶೇ. ಸರಿ ಸರ್, ಥ್ಯಾಂಕ್ ಯು. ಮುರ್ಗಿದ್ ಹಾಕಿರೋ, ಮುರಿತಾ ಈ ಕಡೆ ಅಂತ ಟಚ್ ಆಗಿಲ್ಲ. ತೊಗೊಂಬಂದಿದ್ರಿಂದ ಇದು ನಮ್ಗೊಂದು ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾನ್ ನಿನ್ನ ಸ್ವೀಟ್ ಆರ್ಟ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಳಗ್ಗೆ ಸಾಯಂಕಾಲ ಗಂಟೆ ವರ್ಕ್ ಮಾಡಿದ್ರು ಸ್ಟ್ರೆಸ್ ಇಲ್ಲಂಗೆ ಬರ್ಬೇಕು. ಇಲ್ಲಿ ಬೇರೆ ಇದೆ ಲ್ಯಾಪ್ಟಾಪ್, ಹಿಂಗೋ ಬೇಕಂದ್ರೆ ಇಲ್ಲಿ ಇದನ್ನ ಕನೆಕ್ಟ್ ಮಾಡ್ಕೊಂಡು ಇನ್ನ ಕೆಳಗಡೆ ಹೋಗ್ಬೇಕು ಅಂತಂದ್ರೆ ಯಾವ್ದು ಇದು ಗೇಮಿಂಗ್ ಚೇರ್. ಇದು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಬೆಸ್ಟ್ ಇದೆ ಚೇರ್ ಮಾತ್ರ. ಆಲ್ಮೋಸ್ಟ್ ನಿಮ್ಗೆ ಕಾಸ್ಟ್ ಎಫೆಕ್ಟಿವ್, ಝೀರೋ, ಅದು ಬರ್ತಿದೆ. ಅಫೋರ್ಡಬಲ್ ಪ್ರೈಸ್ ಅಂತಾನೆ ಅನ್ಕೊಳ್ಳಿ. ಚೀಪ್ ಅಂತ ಹೇಳಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ನಿಮ್ಗೆ 5000, ಇದು 3000 ಬರ್ತಿದೆ ಆರಾಮ್. 8000 ರುಪೀಸ್ ಮನೆ ತಗೊಂಡು ಬೆಸ್ಟ್ ಇದೆ ಆರಾಮ್. ಫೀಚರ್ಸ್ ಬಂದು ಇದರಲ್ಲಿ ಪ್ರೊವೈಡ್ ಲ್ಯಾಪ್ಟಾಪ್ ಇದನ್ನ ಇಟ್ಕೋಬಹುದು, ಕೀಬೋರ್ಡ್ ಇಟ್ಕೋಬಹುದು. ಆಯ್ತು, ಆಮೇಲೆ ಕ್ಲೋಸ್ ಮಾಡ್ಬಿಟ್ಟು ತಳ್ಳಿ ಇದನ್ನ ಓಪನ್ ಮಾಡೋದಕ್ಕೆ. ಇದನ್ನ ಓಪನ್ ಮಾಡ್ಬೋದು. ನನಗೆ ಒಳಗಡೆ ಆರಾಮಾಗಿ ಕಾಲು ಇಟ್ಕೊಳ್ಳೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಚಳಿಗಾಲದಲ್ಲಿ ಕಾಲು ಇಟ್ಕೊಳ್ಳಿ ಹಿಂಗೆ, ಎಂತಂದ್ರೆ ಕೆಳಗಡೆ ಫುಲ್ ತಣ್ಣಗಿರುತ್ತೆ, ಅದಕ್ಕೆ ಮೇಲ್ಗಡೆ ಕಾಲು ಇಟ್ಕೋಬೇಕು. ಇನ್ನ ಟೋಟಲ್ ಹೈಟ್ ನಿಂತ್ಕೊಂಡು ವರ್ಕ್ ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಒಂದು ಟೇಬಲ್ ಇಟ್ಕೊಂಡ್ಬಿಟ್ರೆ ಹಿಂಗೆ. ಟೇಬಲ್ ತಗೊಂಬರೋ ಹಂಗೆ ಒಂದು ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ಟೇಬಲ್ ಬೇಕು? ನಮ್ಮ ಮನೆ ಟೇಬಲ್ ಇಲ್ಲ, ನಾನೇ ತಂದು ಕೊಟ್ಟಿದ್ದೀನಿ ಟೇಬಲ್. ಆರಾಮಾಗಿ ಟೇಬಲ್ ಇಟ್ಕೊಂಡ್ಬಿಟ್ಟು ಲ್ಯಾಪ್ಟಾಪ್ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಸ್ಟ್ಯಾಂಡರ್ಡ್ ವರ್ಕ್ ಆಯ್ತಾ? ಅದು ಸುಸ್ತಾಯ್ತಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಬಾಯ್ ಬಾಯ್. So please subscribe, whatever.